ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗದ ಪೈಕಿ 190ನೇ ವಿಷಯಾಂಕ 116ನೇ ದೋಹ. ಒಂದು ಸ್ವಲ್ಪ ಹಿಂದೆ ನೋಡಲಾಗಿ ಮುಂದೆ ಹೇಳ್ಕೊತ ಹೋಗ್ತಾ ಇದ್ದೀವಿ. ಶಿಷ್ಯನ ಯಾವ ಪ್ರಶ್ನೆಗೆ ಈ ಚಿಂತನ ಮಾಡ್ತಾ ಇದ್ದಾರೆ, ಉತ್ತರ ಕೊಡ್ತಾ ಇದ್ದಾರೆ ಸದ್ಗುರುಗಳು, ನಿಶ್ಚಲದಾಸರು ಅನ್ನಂತ ಒಂದು ವಿಚಾರ. ಯಾರಿಗಾದರೂ ಶಿಷ್ಯನ ಪ್ರಶ್ನೆ ನೆನಪಿದೆಯಾ? ಶಿಷ್ಯನ ಯಾವ ಪ್ರಶ್ನೆಗೆ ಉತ್ತರ ಕೊಡ್ತಾರೆ? ಇಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಯಾರಿಗೆ ಯಾವ ಪ್ರಶ್ನೆ? ಪ್ರತಿಯೊಂದು ವಿಚಾರ ಸಾಗರದ ವಿಷಯಾಂಕಗಳು ಶಿಷ್ಯನ ಪ್ರಶ್ನೆಯನ್ನ ಆಧರಿಸಿ ಉತ್ತರಗಳದಾವ. ಇದು ಪ್ರಶ್ನೋತ್ತರ ರೂಪ. ವಿಚಾರ ಚಂದ್ರೋದಯ, ವಿಚಾರ ಸಾಗರ. ಶಿಷ್ಯನ ಯಾವ ಪ್ರಶ್ನೆಗೆ ಸದ್ಗುರುನಾಥ ಉತ್ತರಿಸುತ್ತಿದ್ದಾನೆ? ಅಹಂ ಬ್ರಹ್ಮಾಸ್ಮಿ ಎನ್ನುವುದು ಏಕಕಾಲದಲ್ಲಿ ತೋರುತ್ತದೆಯೋ ಅಥವಾ ಕ್ರಮವಾಗಿ ತೋರುತ್ತದೆಯೋ ಅಂತಕ್ಕಂಥ ವೆರಿ ಗುಡ್. ಅದೇ ಏಕಕಾಲದಲ್ಲಿ 100 ಅಹಂ ಬ್ರಹ್ಮಾಸ್ಮಿ ಹೇಳ್ರಿ ಕರೆಕ್ಟ್ ಆಗಿ. ನೀವೇನು ವಾಕ್ಯ ಬಳಸಿದ್ರಿ ಹೇಳ್ರಿ. ಅಹಂ ಬ್ರಹ್ಮಾಸ್ಮಿ ಅನ್ನುವುದು ಆಭಾಸನಿಗೆ ಏಕಕಾಲದಲ್ಲಿ ತೋರುತ್ತದೆಯೋ ಅಥವಾ ಕ್ರಮವಾಗಿ ತೋರುತ್ತದೆ ಅಂತಕ್ಕಂಥ ಪ್ರಶ್ನೆಗೆ ಗುರುಗಳು ಉತ್ತರವನ್ನು ನೀಡುತ್ತಿದ್ದಾರೆ. ನೀವು ಹೇಳ್ಬೇಕಾಗಿದ್ದು ಹೇಳಕತ್ತೀರಿ. ಆದ್ರೆ ಶಬ್ದಗಳ ಜೋಡಣೆ ಏನಾಗ್ಯದ ಅಂತಂದ್ರ ಹಿಂದೆ ಮುಂದಾಗ್ಯದ. ಏನಂದ್ರೆ 186ನೇ ವಿಷಯಾಂಕ. ಇದು ಗಟ್ಟಿಯಾಗಿ ತಿಳ್ಕೊಳ್ರಿ, ಬರ್ಕೋರಿ ಬೇಕಿದ್ರೆ. 186ನೇ ವಿಷಯಾಂಕ ಅಹಂ ವೃತ್ತಿಯಲ್ಲಿ. ಅಹಂ ಅಂತ ವೃತ್ತಿ ಅದಲ್ಲ, ನಾನು ಅಂತಿರಲ್ಲ. ಆ ಅಹಂ ವೃತ್ತಿಯಲ್ಲಿ ಒಂದು ಸಾರಿ ಏನಾಗ್ತೀರಿ? ಕೂಟಸ್ಥನ ಆಗ್ತೀರಿ. ಇನ್ನೊಂದು ಸಾರಿ ಏನಾಗಿರ್ತೀರಿ? ಅಂತಃಕರಣದ ಜೊತೆಗೆ ಬೆರೆತು ಆಭಾಸ ಆಗ್ತೀರಿ. ಅಂತಃಕರಣದಿಂದ ಭಿನ್ನವಾದ ಕೂಟಸ್ಥ ಒಂದು ಸಾರಿ ಇರ್ತೀರಿ, ಒಂದೊಂದು ಸಾರಿ ಆಭಾಸ ಆಗ್ತೀರಿ. ಈ ಕೂಟಸ್ಥ ಮತ್ತು ಆಭಾಸ ಇವುಗಳ ಪ್ರತೀತಿಯಲ್ಲಿ ಏನಾದರೂ ಕ್ರಮವಿದೆಯೋ ಅಥವಾ ಕ್ರಮದಿಂದ ಹೊರತಾಗಿ ಏಕಕಾಲದಲ್ಲಿ ಪ್ರತೀತಿ ಆಗುತ್ತದೆಯೋ? ಹೆಂಗೆ ಹೇಳ್ಬೇಕಿದು? ಅಹಂ ವೃತ್ತಿಯಲ್ಲಿ 186ನೇ ವಿಷಯಾಂಕ. ಅಹಂ ವೃತ್ತಿಯಲ್ಲಿ ಕೂಟಸ್ಥ ಮತ್ತು ಆಭಾಸಗಳ ಭಾನವು ಕ್ರಮದಿಂದ ಆಗುತ್ತದೆಯೋ? ಅಂದ್ರೇನು? ಮೊದಲ ಕೂಟಸ್ಥ ಆಮೇಲೆ ಆಭಾಸ, ಅಥವಾ ಮೊದಲ ಆಭಾಸ ಆಮೇಲೆ ಕೂಟಸ್ಥ ಅಂತ ಈ ರೀತಿ ಏನಾರೇ ಆಗ್ತದೋ, ಅಥವಾ ಕ್ರಮ ಇಲ್ಲದೆ ಏಕಕಾಲಕ್ಕೆ ಏನಾಗ್ತದ? ಕ್ರಮವಿಲ್ಲದೆ ಏಕಕಾಲಕ್ಕೆ ಪ್ರತೀತಿಯಾಗುತ್ತದೆಯೋ? ಶಬ್ದ ಬೇಕು, ನಿಮ್ಲಿಂತ ಬೇಕು ನನಗ. ಅಂತ ಕೇಳಿದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಏನದಲ್ಲ, ಇದು ಸಂಪೂರ್ಣ ಅನುಭವ ಜ್ಞಾನಕ್ಕೆ ಸಂಬಂಧಪಟ್ಟದ್ದು, ಶಾಸ್ತ್ರಜ್ಞಾನ ಅಲ್ಲ. ಹೇಳುವ ಕೇಳುವ ಶಾಸ್ತ್ರ ಅಲ್ಲ ಇದು. ಇದು 187ನೇ ವಿಷಯಾಂಕದಿಂದ 205ನೇ ವಿಷಯಾಂಕದ ತನಕ ಕೂಟಸ್ಥ ಮತ್ತು ಆಭಾಸರ ಏಕಕಾಲಕ್ಕೆ ಪ್ರತೀತಿಯಾಗುವ ಕ್ರಮವನ್ನ ಕುರಿತು, ಏಕಕಾಲಕ್ಕೆ ಪ್ರತೀತಿ ಆಗುತ್ತದೆ ಅಂತ ಹೇಳಿ ಅವು ಹ್ಯಾಂಗ್ ಪ್ರತೀತಿ ಆಗ್ತಾವ ಅನ್ನೋದೇ ಅವರ ವಿವರಣೆ. ಹೌದಾ? ನಾವು ಸುಮ್ಮನೆ ಮುಂದೆ ಕೇಳ್ಕೊತೋಕೆ ಹಿಂದೆ ಯಾವ ಪ್ರಶ್ನೆ ಯಾವ ಉತ್ತರ ಯಾವಾಗ ಕೇಳಿದ್ರು ಅನ್ನೋದು ಮರೆಯಂಗಿಲ್ಲ. 187ನೇ ವಿಷಯಾಂಕದಿಂದ 205ನೇ ವಿಷಯಾಂಕದ ತನಕ ಏನದ ಅಂತಂದ್ರ ಅನುಭೂತಿ, ಬ್ರಹ್ಮನೇ ನಾನು ಅನ್ನಂತ ಒಂದು ಅನುಭೂತಿ, ಅನುಭವ ಜ್ಞಾನ ಉಂಟಾಗುವುದಕ್ಕೆ ಕೂಟಸ್ಥ ಮತ್ತು ಆಭಾಸ ಎರಡು ಏಕಕಾಲದಲ್ಲಿ ಪ್ರಕಾಶವಾಗುತ್ತವೆ.
ಅನ್ನಂತ ಉತ್ತರ ಕೊಡ್ಲಿಕ್ಕತ್ತಾರ. ನಿನ್ನೆ ಏನಿತ್ತು? ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಅನ್ನುವಂತ ಒಂದು ವಿಚಾರ. ಈ ಅಪರೋಕ್ಷ ಜ್ಞಾನ ಅಂದ್ರೆ ಏನಪ್ಪ ಅಂತಂದ್ರೆ, ಅಹಂ ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮ ಇದ್ದೇನೆ, ಇದು ಅಪರೋಕ್ಷ ಜ್ಞಾನ. ಮತ್ತೆ ಚಿದಾನಂದ ರೂಪ ಶಿವೋಹಂ, ಶಿವೋಹಂ, ಹೌದಾ? ಕರೆಕ್ಟಾ? ಇದು ಅಪರೋಕ್ಷ ಜ್ಞಾನದ್ದು. ಮತ್ತ ಪರೋಕ್ಷ ಜ್ಞಾನ ಅಂತಂದ್ರೇನು? ಪರಮಾತ್ಮನನ್ನ ಭಿನ್ನವಾಗಿಟ್ಟು ಪರಮಾತ್ಮ ಹೇಗಿದ್ದಾನೆ, ಸತ್ಯ ಸ್ವರೂಪನಾಗಿದ್ದಾನೆ, ಪರಮಾತ್ಮ ಜ್ಞಾನ ಸ್ವರೂಪನಾಗಿದ್ದಾನೆ, ಪರಮಾತ್ಮ ಅನಂತ ಸ್ವರೂಪನಾಗಿದ್ದಾನೆ, ಪರಮಾತ್ಮ ಬ್ರಹ್ಮ ಸ್ವರೂಪನಾಗಿದ್ದಾನೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇದ್ರೊಳಗೆ ಏನದ? ನಾನು ಬ್ರಹ್ಮ ಇದೀನಿ ಅಂತ ಎಲ್ಲದ ಅನುಭೂತಿ? ಇದ್ರೊಳಗ ಪರಮಾತ್ಮನನ್ನ ಭಿನ್ನವಾಗಿಟ್ಟು ಪರಮಾತ್ಮ ಸದ್ರೂಪ ಬ್ರಹ್ಮನಾಗಿದ್ದಾನೆ, ಪರಮಾತ್ಮ ಚಿದ್ರೂಪ ಬ್ರಹ್ಮನಾಗಿದ್ದಾನೆ, ಆನಂದ ರೂಪ ಬ್ರಹ್ಮನಾಗಿದ್ದಾನೆ, ನಿತ್ಯ ರೂಪ ಬ್ರಹ್ಮನಾಗಿದ್ದಾನೆ, ಪರಿಪೂರ್ಣ ರೂಪ ಬ್ರಹ್ಮನಾಗಿದ್ದಾನೆ. ಇದಕ್ಕೇನಂತಾರ? ಎಂತ ಜ್ಞಾನ ಇದು? ಪರೋಕ್ಷ ಬ್ರಹ್ಮ ಜ್ಞಾನ, ಪರೋಕ್ಷ ಜ್ಞಾನ. ಅದಕ್ಕೆ ಇವು ಎರಡೆರಡು ಚಂದ ನೆನ್ಪಿಟ್ಕೋಬೇಕು. ಮತ್ತೆ ಮುಂದೆ ಇನ್ನ ಏನಾರ ಜಮಾಸ್ರಿ, ಇದೆಲ್ಲ ಇದು ಏನ ವಿಚಾರ ಚಂದ್ರದ ವಿಚಾರ ಸಾಗರ ಏನದ, ಇದು ಕ್ಲೋಸ್ಡ್ ಬುಕ್ ಅಲ್ಲ. ನಿಮ್ಮ ಅನುಭವ ಸಹಿತ ಇದ್ರೊಳಗೆ ಸೇರ್ಸ್ಲಕ್ಕ ಎಲ್ಲ ಕಡೆ ಅವಕಾಶ ಅದ ಇಲ್ಲಿ. ಅಹಂ ಬ್ರಹ್ಮಾಸ್ಮಿ, ಶಿವೋಹಂ. ಇದೇ ರೀತಿ ಇನ್ನೂ ಏನಾದರೂ ವಾಕ್ಯಗಳು ನಿಮಗೆ ಸಿಕ್ಕು ಅಂತಂದ್ರೆ ಅಪರೋಕ್ಷ ಜ್ಞಾನದೊಳಗೆ ಸೇರಿಸಿಕೊಂಡು ನೋಟ್ಸ್ ಮಾಡ್ಕೋಬೇಕು, ಅನುಭವಿಸ್ಬೇಕು. ಇಲ್ಲೇನದ? ಸದ್ರೂಪ ಚಿದ್ರೂಪ ಆನಂದ ರೂಪ ಬ್ರಹ್ಮ ಇದ್ದಾನೆ. ಇದ್ದಾನೆ ಅಂತಂದ್ರೆ ಪರೋಕ್ಷ ಜ್ಞಾನ. ನಾನು ಸದ್ರೂಪ ಬ್ರಹ್ಮ ಇದ್ದೇನೆ, ನಾನು ಚಿದ್ರೂಪ ಬ್ರಹ್ಮ ಇದ್ದೇನೆ, ನಾನು ಆನಂದ ರೂಪ ಬ್ರಹ್ಮ ಇದ್ದೇನೆ, ನಾನು ನಿತ್ಯ ರೂಪ ಬ್ರಹ್ಮ ಇದ್ದೇನೆ, ನಾನು ಪರಿಪೂರ್ಣ ರೂಪ ಬ್ರಹ್ಮ ಇದ್ದೇನೆ, ನಾನು ಸತ್ಯ ರೂಪ ಬ್ರಹ್ಮ ಇದ್ದೇನೆ, ನಾನು ಜ್ಞಾನ ರೂಪ ಬ್ರಹ್ಮ ಇದ್ದೇನೆ, ನಾನು ಅನಂತ ರೂಪ ಬ್ರಹ್ಮ ಇದ್ದೇನೆ. ಇದು ಹೆಂಗದ? ಇದ್ದಾನೆ ಅನ್ನೋದು ಪರೋಕ್ಷ, ಆದ್ರ ಇದ್ದೇನೆ ಅನ್ನೋದು ಅಪರೋಕ್ಷ, ಹೌದಲ್ಲ? ಅದಕ್ಕೆ ಇಲ್ಲಿ ಅಪರೋಕ್ಷ ಬ್ರಹ್ಮಜ್ಞಾನದಾಗ ಏನಾಗ್ತದಪ್ಪ? ಬ್ರಹ್ಮಜ್ಞಾನ ಇರ್ಬೋದು, ವಿಷಯ ಜ್ಞಾನ ಇರ್ಬೋದು. ಅಲ್ಲಿ ಏನಾಗ್ತದಂದ್ರೆ ವೃತ್ತಿ ಮತ್ತು ವಿಷಯ ಏನಾಗ್ಯವ? ಎರಡು ಒಂದೇ ದೇಶದಲ್ಲಿ ಸ್ಥಿತವಾಗಿರುತ್ತವೆ, ಹೌದಾ? ವೃತ್ತಿ ಮತ್ತು ವಿಷಯ ಎರಡು ಒಂದೇ ದೇಶದಲ್ಲಿ ಸ್ಥಿತವಾಗಿರುತ್ತವೆ ಅಪರೋಕ್ಷ ಜ್ಞಾನದಲ್ಲಿ. ಮತ್ತು ಪರೋಕ್ಷ ಜ್ಞಾನದಾಗ ಏನಾಗ್ಯದ? ವೃತ್ತಿ ಒಂದು ಕಡೆ ಅದ, ವಿಷಯ ಇನ್ನೊಂದು ಕಡೆ ಅದ. ಯಾವ ರೀತಿ? ಅವನು ಇದ್ದಾನೆ, ಅವಳು ಇದ್ದಾಳೆ, ಅದು ಇದೆ, ಅವರು ಇದ್ದಾರೆ ಅಂದಂಗ ಆ ಪರಮಾತ್ಮ ಒಬ್ಬ ಅದನ ಅಂತ ಹೇಳ್ತೀವಲ್ಲ, ಅದು ಏನದ? ವೃತ್ತಿ ಒಂದು ಕಡೆ ಅದ, ವಿಷಯ ಇನ್ನೊಂದು ಕಡೆ ಅದ. ಎರಡು ಪ್ರತ್ಯೇಕ ದೇಶಗಳಲ್ಲಿ ಸ್ಥಿತವಾಗಿವೆ. ತನ್ನಿಂದ ಭಿನ್ನವಾಗಿ ಹೊರಗ ಎಲ್ಲೋ ಇದ್ದಂತ ವಿಷಯದ ಬಗ್ಗೆ ಹೇಳಿದ್ರೆ ಪರೋಕ್ಷ ಜ್ಞಾನ. ತಾನೇ ಆ ವಸ್ತು ಅಂತ ತಿಳ್ಕೊಂಡ್ರೆ ಅಪರೋಕ್ಷ ಜ್ಞಾನ. ಏನಾಯ್ತು ಡಿಫರೆನ್ಸ್? ವೃತ್ತಿ ಮತ್ತು ವಿಷಯ ಅಪರೋಕ್ಷ ಜ್ಞಾನದಾಗ ಹೆಂಗಿರ್ತವ? ಏಕದೇಶದಲ್ಲಿ ಸ್ಥಿತವಾಗಿರುತ್ತವೆ. ಒಂದೇ ಜಾಗದಾಗಿರ್ತಾವ ಎರಡು, ವೃತ್ತಿ ಮತ್ತು ವಿಷಯ. ವಿಷಯ ವೃತ್ತಿ ಹೋಗಿ ಆ ವಿಷಯದ ಆಕಾರ ತಾಳಿ ಆವರಣ ಭಂಗ ಮಾಡಿ, ಅಲ್ಲಿ ಆವರಣ ಭಂಗ ಆದಾಗ ಆ ವೃತ್ತಿ ಏನಾಗ್ಯದ? ಆ ವಿಷಯದ ಆಕಾರ ತಾಳ್ಯದ. ಎರಡು ಒಂದೇ ಕಡೆ ಅದವ. ಇಲ್ಲೇನದ? ವೃತ್ತಿ ಮತ್ತು ವಿಷಯ ಪ್ರತ್ಯೇಕ ದೇಶಗಳಲ್ಲಿ. ಅದಕ್ಕ ನಮಗ ಸಂಬಂಧ ಇಲ್ಲದಂಗ ಅದು ಎಲ್ಲೋ ಆದ. ಬ್ರಹ್ಮ ಅಂದ್ರೆ ಕಿಂಗ್ ಅದನ ಅಂತ ಬ್ರಹ್ಮನ ವರ್ಣನ ತನ್ನಿಂದ ಭಿನ್ನವಾಗಿ ತಿಳ್ಕೊಳ್ಳೋದು.
ಆ ಭಿನ್ನವಾಗಿಟ್ಟು ತಿಳ್ಕೊಳ್ಳಂತ ಬುದ್ಧಿನೂ ಇರ್ಲಾರ್ದವ್ರಿಗೆ ಏನಂತಾರ ಅಂದ್ರೆ ಅಸತ್ವಪಾದಕ ಆವರಣ ಉಳ್ಳವರು ಅಂತಾರ. ಪರಮಾತ್ಮನನ್ನ ತನ್ನಿಂದ ಭಿನ್ನವಾಗಿಟ್ಟಾದ್ರೂ ವರ್ಣನೆ ಮಾಡ್ತಾನಲ್ಲ ಭಕ್ತ ಮತ್ತ ಉಪಾಸಕ, ತನ್ನಿಂದ ಭಿನ್ನವಾಗಿಟ್ಟು ಮಾಡ್ತಾನಲ್ಲ, ಅಷ್ಟಾದ್ರೂ ಮಾಡ್ತಾನಲ್ಲ, ಅವನಿಗೇನಾಗ್ಯದ ಅಸತ್ವಪಾದಕ ಆವರಣ ಭಂಗ ಆಗ್ಯದ. ಭಕ್ತನಿಗೆ ಮತ್ತು ಉಪಾಸನೆಗೆ ಪರಮಾತ್ಮ ಹೆಂಗದನಂತ ಗೊತ್ತದ ಅವನಿಗೆ. ದ್ವೈತವಾದಿಗಳು ಭೇದವಾದಿಗಳು ಸಿಕ್ಕಾಗ ಅವರಿಗೆ ನೀವು ಇಷ್ಟರ ಮಟ್ಟಿಗೆ ಹೇಳಿದ್ರೆ ಸಾಕು, ಅಸತ್ವಪಾದಕ ಆವರಣ ಒಂದು ಭಂಗ ಆಗಿದ್ರ ಬಗ್ಗೆ ಮಾತಾಡಿದ್ರೆ ಅಷ್ಟಕ್ಕೆ ಖುಷಿ ಪಡ್ತಾರ ಹೊರತು ಯಾವುದನ್ನ ಹುಡುಕ್ಲಕತ್ತಿದಿ ಅದು ನೀನೇ ಅದಿ ಅಂದ್ರೆ ಇಲ್ಲ ಇಲ್ಲ, ಆ ಮಟ್ಟದ ಜ್ಞಾನ ನಮಗ್ ಬೇಕಾಗಿಲ್ಲ. ಅವ್ರು ಅಷ್ಟಕ್ಕೆ ನಿಂತು ಬಿಟ್ಟಾರ. ಅವರು ಅವಾಹನ ಪಾದಕ ಆವರಣ ಬೇಕಾಗಿಲ್ಲ ಅವ್ರಿಗೆ, ಅದು ನಿವೃತ್ತಿ ಮಾಡ್ಕೊಳ್ಳೋದು. ಅವರು ಅವಾಹನ ಪಾದಕ ಆವರಣ ಹಂಗೆ ಉಳಿಸಿಕೊಂಡು ಅಸತ್ವ ಪಾದಕ ಆವರಣ ಮಾತ್ರ ನಿವೃತ್ತಿ ಮಾಡ್ಕೊಂಡವ್ರು ಯಾರು ಅಂದ್ರೆ ಭಕ್ತರು ಮತ್ತು ಕರ್ಮಿಗಳು. ಭಕ್ತರಂದ್ರೆ ಮತ್ತಿನ್ನೇನಿಲ್ಲ, ಕರ್ಮಿಗಳು ಮತ್ತು ಉಪಾಸಕರು. ಧ್ಯಾನ ತಪಸ್ಸು ಹಿಂಗೆಲ್ಲ ಮಾಡ್ತಾರಲ್ಲ ಅವರು, ಎಲ್ಲೋ ದೇವರದನ್ನ ಅಂತೇಳಿ ತಪಸ್ ಮಾಡಿ ಕರೆಯೋದು ಕಳಿಸೋದು ಎಲ್ಲ ಮಾಡ್ತಾರ. ಈಗ ಅದು ಇರ್ಲಿ, ಮತ್ತ ಪಾಯಿಂಟ್ ಗೊತ್ತಾಯ್ತಾ? ಒಂದನೇ ಪಾಯಿಂಟ್ ಏನ್ ತಿಳ್ಕೊಂಡ್ರಿ? ಅಪರೋಕ್ಷ ಜ್ಞಾನದಲ್ಲಿ ವೃತ್ತಿ ಮತ್ತು ವಿಷಯ ಎರಡೂ ಒಂದೇ ದೇಶದಲ್ಲಿ ಸ್ಥಿತವಾಗಿರುತ್ತವೆ. ಸ್ಪಷ್ಟವಾಗಿ ತಿಳ್ಕೋಬೇಕು, ನಿಮಗೆ ಮಾಹಿತಿ ಪಕ್ಕ ಇರಬೇಕು. ಮತ್ತೆ ಪರೋಕ್ಷ ಜ್ಞಾನದಲ್ಲಿ, ಪರೋಕ್ಷ ಜ್ಞಾನವಾಗುವ ಸಮಯದಲ್ಲಿ, ಜ್ಞಾನದಲ್ಲಿ ಅಂದ್ರೆ ಪರೋಕ್ಷ ಜ್ಞಾನವಾಗುವ ಸಮಯದಲ್ಲಿ ಏನಾಗಿರ್ತದೆ? ವೃತ್ತಿ ಮತ್ತು ವಿಷಯ ಎರಡೂ ಪ್ರತ್ಯೇಕ ದೇಶಗಳಲ್ಲಿ ಸ್ಥಿತವಾಗಿರುತ್ತವೆ. ಹೌದಾ? ಹೆಂಗ್ರಿ? ವೃತ್ತಿ ಮತ್ತು ವಿಷಯ ಎರಡೂ ಪ್ರತ್ಯೇಕ ದೇಶಗಳಲ್ಲಿ ಸ್ಥಿತವಾಗಿರುತ್ತವೆ. ಹೇಳ್ರಿ, ವೃತ್ತಿ ಮತ್ತು ವಿಷಯಗಳು ಪರೋಕ್ಷ ಜ್ಞಾನದಲ್ಲಿ ಏನಾಗಿರ್ತವ? ಪರೋಕ್ಷ ಜ್ಞಾನವಾಗುವ ಸಮಯದಲ್ಲಿ ವೃತ್ತಿ ಮತ್ತು ವಿಷಯ ಎರಡೂ ಪ್ರತ್ಯೇಕ ದೇಶಗಳಲ್ಲಿ ಸ್ಥಿತವಾಗಿರುತ್ತವೆ. ಬ್ಯೂಟಿಫುಲ್. ಇದರಂಗೆ ಒಂದೊಂದು ವಾಕ್ಯ ಇದೇನಪ್ಪ ಅಂದ್ರೆ, ಇಲ್ಲಿ ಅಪರೋಕ್ಷ ಜ್ಞಾನದೊಳಗ ವೃತ್ತಿಯೂ ಇದೆ, ಮತ್ತೇನದ ವಿಷಯನೂ ಇದೆ. ಅಪರೋಕ್ಷ ಜ್ಞಾನದೊಳಗ ವೃತ್ತಿನೂ ಆದ, ವಿಷಯನೂ ಆದ. ಸರಿನಾ? ವಿಷಯ ಆದಿಲ್ಲ, ಘಟಪಟಾದಿಗಳು ವಿಷಯಗಳು ಅದಾವ, ವೃತ್ತಿನೂ ಅದ. ಅಪರೋಕ್ಷ ಜ್ಞಾನ ಆಗ್ಬೇಕಾದ್ರೆ ಅವೆಲ್ಲ ಅದಾವ. ಬ್ರಹ್ಮ ಹೆಂಗದನ? ಅಪರೋಕ್ಷ ಅದನ ಅವನು. ಬ್ರಹ್ಮ ಹೆಂಗದನ? ಅಪರೋಕ್ಷದನ ಅವನು. ಮತ್ ಪರೋಕ್ಷದನ್ನ ತಿಳ್ಕೊಂಡಿರಿ ಎಲ್ಲರೇ. ನಮಗದು ತಿಳ್ಕೊಳಕ್ ಬರ್ಲಾರ್ದಕ್ ಪರೋಕ್ಷವಾಗಿ ತಿಳ್ಕೊಳಕತ್ತೀವಿ. ಯಾವ ಅಪರೋಕ್ಷನೇ ಅದನ ಬ್ರಹ್ಮ. ಕಲ್ಯಾಣಪ್ಪ ಅವರಿಗೆ ಕಲ್ಯಾಣಪ್ಪ ಪರೋಕ್ಷದನ ಅಪರೋಕ್ಷದನ ಹೇಳ್ರಿ. ಕಲ್ಯಾಣಪ್ಪನವರಿಗೆ ಕಲ್ಯಾಣಪ್ಪನವರು ಹೆಂಗದರ? ಅಪರೋಕ್ಷನೇ ಅದರ. ಅಪರೋಕ್ಷ ಅದಿರಿ. ನಿಮ್ಮನ್ನು ನೀವು ತಿಳ್ಕೊಳ್ಳಾರ್ದಕ್ಕೆ ನೀವೇನಾಗಿರಿ? ನಾ ಕಳದೀನಿ. ಕಳೆದ್ರೆ ನೀವು ಎಲ್ಲರೂ ಹುಡುಕಿದ್ರೆ ಕಲ್ಯಾಣಪ್ಪ ಎಲ್ಲಿ ಸಿಗ್ತಾನ? ಕಲ್ಯಾಣಪ್ಪ ಕಳೆದ್ರೆ ಕಲ್ಯಾಣಪ್ಪ ಹುಡುಕ್ಲಕತ್ತಾನ, ಎಲ್ಲಿ ಅಂತ ಸಿಗಲ್ಲ. ಅದನ್ನ ಏನ್ ಮಾಡ್ಬೇಕಾಗ್ಯದ? ಎಲ್ಲಿ ಹುಡುಕಿದ್ರು ಸಿಗಲ್ಲ ಕಲ್ಯಾಣಪ್ಪ, ನೀನೇ ಕಲ್ಯಾಣಪ್ಪದಿ ಅಂತ. ಅಪರೋಕ್ಷ. ನೀವು ಪರೋಕ್ಷವಾಗಿ ಹುಡುಕಿದ್ರೆ ಎಲ್ಲಿ ಸಿಗ್ತಾನೆ? ಪರೋಕ್ಷವಾಗಿ ವರ್ಣನೆ ಮಾಡೋದು. ಕಲ್ಯಾಣಪ್ಪ ಅವ್ರು ಇಷ್ಟು ಎತ್ತರ ಅದರ್ರಿ, ಇಷ್ಟು ಹೈಟ್ ಅದರ್ರಿ, ಇಷ್ಟು ತೂಕ ಅದರಿ, ಇಂಥ ಊರವ್ರು ಅದರ್ರಿ, ಇವ್ರು ಬೇಕು ಅಂತ ಕಲ್ಯಾಣಪ್ಪ ಅವರು ಹುಡುಕ್ಲಕತ್ತಾರ. ಎಲ್ಲಿ ಸಿಗ್ಬೇಕು ಅವ್ರು? ಎತ್ತನೇರಿ ಎತ್ತನ ಅರಸುವರಯ್ಯ. ಹಂಗಾಗ್ಯದ ಈ ಪರಿಸ್ಥಿತಿ. ಅದಕ್ಕೆ ಅಜ್ಞಾನ ಅಂತಾರೆ. ತನ್ನ ಸ್ವರೂಪದ ಮರೆವೇ ಆಗಿದ್ದಕ್ಕೆ ಅಜ್ಞಾನ. ನೀನೇ ಅದು ಇದ್ದಿ ಅಂತ ಹೇಳಿದ್ರೆ ಅದೇ ಜ್ಞಾನ. ಮುಂದೇನಾಯ್ತು? ಇಲ್ಲಿ ವೃತ್ತಿನೂ ಆದ, ವಿಷಯನೂ ಆದ. ಆದ್ರೆ ಅಪರೋಕ್ಷ ಜ್ಞಾನದಾಗ ಎರಡೂ ಇರ್ತಾವ, ವೃತ್ತಿ ವಿಷಯ. ಆದ್ರೆ ಪರೋಕ್ಷ ಜ್ಞಾನದಾಗ ಹೆಂಗದವ?
ವೃತ್ತಿ ಅಂತೂ ಇದ್ದೇ ಇರ್ತದೆ, ವೃತ್ತಿ ಇಲ್ಲ ಅನ್ನೋ ಸಮಸ್ಯೆನೇ ಇಲ್ಲ. ವಿಷಯ ಆದ ಇಲ್ಲ. ವಿಷಯ ಇರ್ತದ, ಭಿನ್ನವಾಗಿರ್ತದ. ಅನೇಕ ಪ್ರಸಂಗಗಳಲ್ಲಿ ವಿಷಯ ಇರುವುದೂ ಇಲ್ಲ. ಘಟ ಆದ, ಘಟದ ಸ್ವರೂಪ ಏನ್ ಮಾಡ್ಯದ, ನಮ್ಮ ವೃತ್ತಿ ತಾಳ್ಯದ, ಅದರಿಂದ ಅಪರೋಕ್ಷ ಜ್ಞಾನ ಆಗ್ಯದ. ಇನ್ನು ಪರೋಕ್ಷ ಜ್ಞಾನದೊಳಗೆ ಏನದ, ಘಟ ಆದ, ಆದರೆ ನಮ್ಮ ವೃತ್ತಿ ಅದರ ಆಕಾರ ತಾಳಿಲ್ಲ, ಅದರ ಸಂಬಂಧ ಹೊಂದಿಲ್ಲ. ಘಟ ಎಲ್ಲೋ ಆದಂತೇಳಿ ವರ್ಣನೆ ಮಾಡ್ಲಕ್ಕತ್ತದ ಅಷ್ಟೇ ಹೊರತು ಇನ್ನು ಅನೇಕ ಸಲ ಘಟ ಇಲ್ಲದೆಯೇ ಘಟದ ಜ್ಞಾನವಾಗುತ್ತದೆ. ಏನ್ ಘಟನೆ ಬೇಕೇನು ಪ್ರತಿ ಸಲ ನಿಮಗೆ ಮುಂದಿಟ್ಟುಕೊಳ್ಳಕ? ಘಟ ಇಲ್ಲದೆ ನಿಮ್ಮ ಅಂತಃಕರಣ ವೃತ್ತಿ ಘಟಾಕಾರ ಆಗ್ತದ ಇಲ್ಲ? ಈಗ ಸ್ವರ್ಗ, ನರಕ, ಪಾಪ, ಪುಣ್ಯ, 33 ಕೋಟಿ ದೇವತೆಗಳು, ಏನೆಲ್ಲ ನಿಮ್ಮಟ್ಟಕ್ಕೆ ನಿಮ್ಮ ಅಂತಃಕರಣದಾಗೆ ಯಾವುದ್ರ ಬಗ್ಗೆ ಒಂದೇನೋ ಅದ ಇಲ್ಲ ಕಲ್ಪನೆ. ಈಗ ಯಮಧರ್ಮ ಅಂದ ಕೂಡ್ಲೇನೆ ನೋಡಿಲ್ಲ ಬಿಟ್ಟಿಲ್ಲ, ಆದ್ರೂ ಕೋಣಿನ ಮೇಲೆ ಒಬ್ಬ ಮೀಸಿ ಬಿಟ್ಕೊಂಡ, ಒಬ್ಬ ಅಕ್ರಾಳ ವಿಕ್ರಾಳ ಭಯಾನಕ ವ್ಯಕ್ತಿ ಒಂದದ ಇಲ್ಲ, ಅದು ಆಕಾರ ಆಗ್ತದಿಲ್ಲ ನಿಮ್ಮೊಳಗೆ. ವಿಷಯ ಇಲ್ಲದೆಯೇ ತಾನೇ ಆಕಾರ ತಾಳೋದು, ಮನಸ್ಸಿನಲ್ಲಿ ಮಂಡಿಗೆ ಅಂತಾರಲ್ಲ, ಆ ರೀತಿನೂ ಅಂತ ಜ್ಞಾನಕ್ಕೂ ಏನಂತಾರೆ, ಪರೋಕ್ಷ ಜ್ಞಾನನೇ ಅಂತಾರೆ. ಮತ್ತಿಲ್ಲೇನಾಗ್ಯದ 3ನೇ ಪಾಯಿಂಟು, ಎಟ್ಟಾಯ್ತು ಟೈಮು? ಹೋಲಕತ್ತದ ಟೈಮ್, ಮುಂದೆ ಹೋಗ್ಬಿಟ್ಟದಲ್ಲ ಟೈಮ್, ಹೋಗ್ಬಿಡಮ್ಮ ಆ ಕಡೆ. ಸಾಕು ಹೋಗಮ್ಮ, 6:43 ಆಗ್ಲಕತ್ತದ. ಓಕೆ ಗುರುಗಳೇ, ನಿಮಗೆ ಲಿಂಕ್ ಕಳಿಸ್ತೇನೆ, ದುಡ್ಡಪ್ಪ ಗುರುಗಳೇ, ಆ ಕಡೆ ಲಿಂಕಿಗೆ ಜಾಯಿನ್ ಆಗಿ ಮತ್ತೆ ನೀವೊಂದಿಷ್ಟು ಏನಾರ ಅವ್ರು ಹೇಳಿದ್ದು ನೋಟ್ಸ್ ಮಾಡ್ರಿ, ನೀವು ಮಾತಾಡ್ಬೋದಲ್ಲಿ. ಓಕೆ, ನಮಸ್ಕಾರ ನಮಸ್ಕಾರ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ.